ಈ ಹಿಂದೆಯೂ ಕೂಡ ನಾವು ಸಭೆ ಸೇರಿದ್ದೀವಿ. ಆ ಸಭೆಯಲ್ಲೂ ಕೂಡ ಇದ್ರ ಬಗ್ಗೆನೇ ಚರ್ಚೆ ಮಾಡಿದ್ದೀವಿ. ಇದು ನಾವು ಕರಿತಾ ಇರೋದು 2ನೇ ಸಭೆ, ರಾಜ್ಯದಲ್ಲಿ ಕರಿತಾ ಇರೋದು 2ನೇ ಸಭೆ. ಹಿಂದಿನ ಸಭೆಯಲ್ಲೂ ಕೂಡ ಸಮಾಜದ ಆರ್ಥಿಕ, ಶೈಕ್ಷಣಿಕ, ಧಾರ್ಮಿಕ, ಔದ್ಯೋಗಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತು ಅದ್ರ ಬಗ್ಗೆ ಪ್ರಚಾರ ಪ್ರಸಾರ ಆಗಬೇಕು ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಅಂತಕ್ಕಂಥ ವಿಚಾರನೂ ಮಾಡಿದ್ದೀವಿ. ತದನಂತರದಲ್ಲಿ ಒಂದು ಪ್ರವಾಸ ಮಾಡಬೇಕು ಅಂತೇಳಿ ಒಂದು ವಿಚಾರ ಮಾಡಿದ್ದೀವಿ. ಆ ಪ್ರವಾಸ ಇನ್ನೂ ಆಗಿಲ್ಲ, ಪ್ರವಾಸ ಮುಂದಿನ ದಿನಗಳಲ್ಲಿ ಮಾಡೋಣ. ಅದರ ಮಧ್ಯದಲ್ಲಿ ಇವತ್ತು ಬಂದಂತ ವಿಚಾರ ಏನಂತಂದ್ರೆ, ನಾವು ಕರ್ನಾಟಕದ ಸರ್ಕಾರದವರು ಪ್ರತಿ ವರ್ಷ ಒಂದು 3 ಸಲ ಅವರು ಅಧಿವೇಶನಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಚಳಿಗಾಲದ ಅಧಿವೇಶನವನ್ನು ಅವರು ಬೆಳಗಾಂದಲ್ಲಿ ಮಾಡ್ತಾರೆ. ಅದಕ್ಕಾಗಿ ಬೆಳಗಾಂದಲ್ಲಿ ನಡೀತಕ್ಕಂಥ ಅಧಿವೇಶನದಲ್ಲಿ ಕಮ್ಮಾರರ ಸಮಸ್ಯೆಗಳ ಬಗ್ಗೆ, ಕಮ್ಮಾರರ ಬೇಡಿಕೆಗಳ ಬಗ್ಗೆ ಇದಕ್ಕೆ ಅದರ ಮೇಲೆ ಒಂದು ಬೆಳಕು ಚೆಲ್ಲುವ ಸಲುವಾಗಿ ನಾವು ನೀವೆಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕು, ಎಲ್ಲ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಿಂದ ಕಮ್ಮಾರರು ಬೆಳಗಾವಿಗೆ ಹೋಗಿ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವ ಸಲುವಾಗಿ ನಾವು ಹೋಗೋಣ ಅಂತಕ್ಕಂಥ ವಿಚಾರದಲ್ಲಿ ಈಗಾಗಲೇ ನಾವು ಆನ್ಲೈನ್ ಮೀಟಿಂಗ್ ಗಳನ್ನು ಮಾಡಿದ್ದೀವಿ. ಅದರಲ್ಲಿ ಕೆಲವೊಬ್ಬರು ಭಾಗವಹಿಸಿದ್ದೀರಿ. ಅದಕ್ಕೆ ಇವತ್ತು ಬೆಂಗಳೂರಲ್ಲಿ ಖುದ್ದಾಗಿ ಸಭೆ ಸೇರೋ ಉದ್ದೇಶ ಏನಂತಂದ್ರೆ, ನಾವು ಆನ್ಲೈನ್ ಮೀಟಿಂಗ್ ಮಾಡೋದು ಎಲ್ಲರಿಗೂ ಒಬ್ಬರಿಗೆ ಗೊತ್ತಾಗ್ತಾ ಒಬ್ಬರಿಗೆ ಆಗಂಗಿಲ್ಲ. ಆದ್ರೂ ಕೂಡ ನಾವು ಮೌಖಿಕವಾಗಿ ಕೂತ್ಕೊಂಡೇನು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಇದು ಒಂದು ಸ್ಪಷ್ಟತೆ ಇರುತ್ತೆ. ಅದರಲ್ಲಿ ನಿಮ್ಮ ವಿಚಾರಗಳು ನಮಗೆ ನೀವು ಹೇಳೋದ್ರಿಂದ ಅವೆಲ್ಲ ಇವತ್ತಿನ ದಿನ ನಾವು ಏನ್ ನೀವು ವಿಚಾರಗಳು ಹೇಳ್ತೀರಿ, ಏನ್ ಬೇಡಿಕೆಗಳು, ಪ್ರಮುಖವಾದ ಬೇಡಿಕೆಗಳಂತೂ ಒಂದು, ನಮ್ಮನ್ನು ಎಸ್ಟಿಗೆ ಸೇರಿಸಬೇಕು, ಕಮ್ಮಾರ ಸಮುದಾಯದವರನ್ನು. ಸುಮಾರು ಇದರಲ್ಲೆಲ್ಲ ಕಮ್ಮಾರ, ಕೆಂಚಿಗಾರ ಎಲ್ಲ ಬರ್ತಾರಲ್ಲ, ಇವರೆಲ್ಲರನ್ನು ಯಾರು ಕಬ್ಬಿಣದ ಕೆಲಸ ಮಾಡ್ತಾರೆ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಉದ್ಯೋಗವನ್ನು ಅರಿಸಿಕೊಂಡು ಹೋಗುವುದರ ಸಲುವಾಗಿ ಇರೋದ್ರಿಂದ ನಮ್ಮನ್ನು ಅಲಿಮಾರಿಗಳು ಮತ್ತು ಎಸ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಒತ್ತಾಯ ಸರ್ಕಾರದ ಮೇಲೆ ಹೇರಬೇಕಾಗಿದೆ. ಇನ್ನೂ ಒಂದು ಏನಾಗಿದೆ ಅಂದ್ರೆ, ನಮಗೆ ಹಿಂದೆ ನಾವು ಡಿ ದೇವರಾಜ ಅರಸ ನಿಗಮದಲ್ಲಿದ್ದೀವಿ. ಡಿ ದೇವರಾಜ ಅರಸ ನಿಗಮದಲ್ಲಿರ್ತಕ್ಕಂಥ ನಮ್ಮನ್ನು ಬೇರ್ಪಡಿಸಿ ನಮ್ಮನ್ನು ವಿಶ್ವಕರ್ಮ ನಿಗಮಕ್ಕೆ ಸೇರಿಸಿದ್ದಾರೆ ಸರ್ಕಾರದವರು. ಆಗ ಬಹುಶಃ ನಮ್ಮದು ಯಾರು ಬಹಳಷ್ಟು ಒತ್ತಾಯ ಹೋರಾಟಗಳು ಇರಲಿಲ್ಲ. ಆದ್ರೂ ಸರ್ಕಾರದವರು ನಮ್ಮ ಕೆಲವು ಮುಖಂಡರ ಮಾತು ಕೇಳಿ ನಮ್ಮನ್ನು ಈ ಒಂದು ವಿಶ್ವಕರ್ಮ ನಿಗಮಕ್ಕೆ ಸೇರಿಸಿದ್ದಾರೆ. ಆ ಸೇರಿಸಿದ ನಂತರ ಏನಾಗಿದೆ ಅಂದ್ರೆ, ನಮಗೆ ಅಲ್ಲಿ ಯಾವುದೇ ಸಾಮಾಜಿಕವಾದಂತ ನ್ಯಾಯ ಸಿಗ್ತಾ ಇಲ್ಲ. ನಮಗೇನು ಅನುಕೂಲಗಳು ಸಿಗಬೇಕಾಗಿತ್ತು ಆ ಅನುಕೂಲಗಳು ಸಿಗ್ತಾ ಇಲ್ಲ. ಈ ಹಿಂದೆ ನಾವು ಡಿ ದೇವರಾಜ ನಿಗಮದಲ್ಲಿದ್ದಾಗ ಎಷ್ಟೋ ಸಾಲ ಸೌಲಭ್ಯಗಳಿರ್ಬೋದು, ಸರ್ಕಾರದ ಹಲವು ಯೋಜನೆಗಳು ನಮ್ಮ ಮನೆ ಬಾಗಿಲಿಗೆ ಬರ್ತೀವಿ. ಆದ್ರೆ ಇವತ್ತೇನಾಗಿದೆ, ನಮ್ಮನ್ನು ತಗೊಂಡು ವಿಶ್ವಕರ್ಮ ನಿಗಮದಲ್ಲಿ 5 ವೃತ್ತಿಗಳನ್ನು ಮಾಡುವವರನ್ನು ಕರ್ಕೊಂಡು ಹೋಗಿ ಒಂದು ವಿಶ್ವಕರ್ಮ ನಿಗಮ ಮಾಡಿ ಅಲ್ಲಿ 1-2 ಜಾತಿಗೆ ಸೀಮಿತಪಟ್ಟವರು, 1-2 ವೃತ್ತಿಗೆ ಸೀಮಿತಪಟ್ಟವರು ಅವರು ನಮ್ಮ ಎಲ್ಲಾ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅನ್ನೋ ನೋವು ಇಡೀ ಕರ್ನಾಟಕದ 31 ಜಿಲ್ಲೆಯಲ್ಲಿರ್ತಕ್ಕಂಥ ಕಮ್ಮಾರರಿಗೆ ಇದೆ. ಇದು ಈಗ ಬುಗ್ಗಿಲು ಹೇಳುವಂತ ಒಂದು ಪರಿಸ್ಥಿತಿಯಲ್ಲಿದೆ. ಅದಕ್ಕಾಗಿ ಈಗ ಏನ್ ನಮ್ಮ ಮೇಲೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರದ ಸವಲತ್ತುಗಳು ನಮಗೆ ಸಿಗತಕ್ಕಂತ ಸವಲತ್ತುಗಳು ಬೇರೆಯವರು ಕಿತ್ಕೊಂಡು ತಿಂತಾ ಇದ್ದಾರೆ, ನಮ್ಮನ್ನು ಹೊರಗಡೆ ಇಟ್ಟಿದ್ದಾರೆ. ಆ ನಿಗಮಕ್ಕೆ ನಮ್ಮನ್ನು ಡೈರೆಕ್ಟರ್ ಆಗ್ಲಿ, ಅಧ್ಯಕ್ಷರಾಗ್ಲಿ ಇನ್ನೂವರೆಗೂ ಯಾರನ್ನು ನಮ್ಮ ಕಮ್ಮಾರ ಸಮುದಾಯದವರನ್ನು ಮಾಡಿಲ್ಲ ಅಂತಕ್ಕಂಥ ನೋವು ಇಡೀ ರಾಜ್ಯಾದ್ಯಂತ ಇದೆ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀವಿ ಅಂದ್ರೆ, ನಮಗೆ ಡಿ ದೇವರಾಜ ಅರಸ ನಿಗಮದಲ್ಲಿ ನಾವು ಇದ್ದಾಗ ನಾವು ಅಲ್ಲೇ ಸುಖವಾಗಿದ್ದೀವಿ. ನಮ್ಮನ್ನು ಡಿ ದೇವರಾಜ ಅರಸ ನಿಗಮಕ್ಕಾದ್ರೂ ಇಡಿ, ಇಲ್ಲ ನಮಗೆ ಪ್ರತ್ಯೇಕವಾದ ಕಮ್ಮಾರರ ನಿಗಮ ಆದ್ರೂ ಮಾಡಿಕೊಡಿ. ಇಲ್ಲ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸವಲತ್ತುಗಳು ತಗೊಳ್ಳೋ ಸಲುವಾಗಿ ನಾವು ಸಂಘಟನಾತ್ಮಕವಾಗಿ ಹೋರಾಟ ಮಾಡಬೇಕಾಗ್ತದೆ. ನಾವು ವಿಶ್ವಕರ್ಮ ನಿಗಮದಿಂದ ನಾವು ಲಾಭ ಪಡಿಬೇಕಾದ್ರೆ ನಾವು ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಆ ನಿಗಮದಿಂದ ನಮಗೆ ನ್ಯಾಯ ಸಿಗ್ತದೆ. ಇಲ್ಲ ಅಂದ್ರೆ ನಾವು ಮನೇಲಿ ಕೂತ್ರೆ ನಮ್ಮನ್ನು ಯಾರು ಕರೆದು ಕೊಡೋದಿಲ್ಲ. ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡಬೇಕಾಗಿದೆ, ಯಾಕೆ ನಾವು ವಿಶ್ವಕರ್ಮ ನಿಗಮದಿಂದ ಹೊರಗೆ ಬರಬೇಕು ಅಂತಂದ್ರೆ, ಇವತ್ತಿನ ದಿನ ನಮ್ಮ ಕುಲಕಸಬುಗಳು ಮಾಡುವಂತ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನರು ಇವತ್ತು ಮಡಿವಾಳರಿದ್ದಾರೆ, ಅವರಿಗೆ ಪ್ರತ್ಯೇಕವಾದಂತ ನಿಗಮ ಇದೆ. ಕ್ಷೌರಿಕರಿದ್ದಾರೆ, ಸವಿತಾ ಸಮಾಜದವರು, ಅವರಿಗೆ ಪ್ರತ್ಯೇಕವಾಗಿದೆ. ಬಟ್ಟೆ ನೇಯುವಂತ ನೇಕಾರರಿಗೂ ಒಂದು ನಿಗಮ ಇದೆ, ಬಟ್ಟೆ ತೊಳೆಯುವ ಮಡಿವಾಳರಿಗೂ ನಿಗಮ ಇದೆ. ಅವ್ರು ಒಂದೇ ಕೆಲಸ, ಒಂದು ಬಟ್ಟೆ ಮೇಲೆ ಕೆಲಸ ಮಾಡ್ತಾ ಇದ್ದಾರಲ್ಲ. ಮತ್ತೆ ಹಂಗಾದ್ರೆ ಕಬ್ಬಿಣ ಕೆಲಸ ಮಾಡೋರೇ ಬೇರೆ, ನಾವು ಬಂಗಾರದ ಕೆಲಸ ಮಾಡೋರೇ ಬೇರೆ, ಮರಗೆಲಸ ಮಾಡುವ ವೃತ್ತಿನೇ ಬೇರೆ, ಮತ್ತು ಈ ಶಿಲ್ಪಕಲೆ ಕೆಲಸ ಮಾಡೋರು ಬೇರೆ, ಈ ಮೂರ್ತಿಗಳನ್ನು ತಯಾರು ಮಾಡುವಂತ ಕಂಚಗಾರರು ಅಂತೀವಿ, ಅವ್ರು ಬೇರೆ. ನಾವು ಯಾರದ ಕೆಲಸಕ್ಕೂ ಯಾರು ಸಂಬಂಧ ಇಲ್ಲ ಇವತ್ತಿನ ದಿನ. ಆದ್ರೂ ಕೂಡ ನಮ್ಮನ್ನು ಸೇರಿಸಿಕೊಂಡು ಅವೈಜ್ಞಾನಿಕವಾಗಿ ನಮ್ಮನ್ನು ವಿಶ್ವಕರ್ಮ ನಿಗಮದಲ್ಲಿ ಸೇರಿಸಿದ್ದಾರೆ. ಅದಕ್ಕೆ ಸರ್ಕಾರದ ಮೇಲೆ ಬಹಳ ಪ್ರಮುಖವಾಗಿ ಒತ್ತಡ ಏನಿರಬೇಕಾಗಿದೆ, ನಮ್ಮನ್ನು ಆ ನಿಗಮದಿಂದ ಬೇರ್ಪಡಿಸಿ ಪ್ರತ್ಯೇಕವಾದ ನಿಗಮ ಮಾಡಿ. ನಾವು ನಮಗೆ ನಿಗಮ ಮಾಡೋದ್ರ ಜೊತೆಗೆ ಮರಗೆಲಸ ಮಾಡೋರಿಗೂ ಪ್ರತ್ಯೇಕವಾದ ನಿಗಮ ಮಾಡಿಕೊಡಿ. ಯಾಕಂತಂದ್ರೆ ಇವತ್ತು ಸರ್ಕಾರದಿಂದ 1 ಕೋಟಿ ರೂಪಾಯಿ ವಿಶ್ವಕರ್ಮ ನಿಗಮ ಬಂದ್ರೆ ನಾವು 5 ಕಸಬುಗಳು ಮಾಡೋರು ಹಂಚ್ಕೊಂಡು ತಿನ್ಬೇಕಾಗ್ತದ್ರಲ್ಲಿ. ಇವತ್ತು ಮಡಿವಾಳರಿಗೆ 1 ಕೋಟಿ ಬಂದ್ರೆ ಮಡಿವಾಳರು ಒಬ್ಬರೇ ತಿಂತಾರೆ, ಸವಿತಾ ಸಮಾಜದವರಿಗೆ 1 ಕೋಟಿ ಬಂದ್ರೆ ಅವರೊಬ್ಬರೇ ತಿಂತಾರೆ. ಇವತ್ತು ನೇಕಾರರಿಗೆ ಬಂದ್ರೆ ನೇರವಾಗಿ ನೇಕಾರರಿಗೆ ಮುಟ್ತದೆ.
ಈ ರೀತಿ ಹಲವು ವೃತ್ತಿಗಳನ್ನು ಮಾಡುವಂತ ಜನರಿದ್ದಾರೆ. ಅವರಿಗೆ ನೇರವಾಗಿ ಒಂದು ಪೂರ್ತಿ ಹೋಗಿ ಅಮೌಂಟ್ ಮುಟ್ತಿದೆ, ಅದೊಂದು ಲಾಭ ಅವರಿಗೆ ಆಗ್ತಾ ಇದೆ. ನಮಗೆ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಹಣದಲ್ಲಿ ನಾವು 5 ಜನ ಹಂಚ್ಕೊಂಡು ತಿಂತಾ ಇದ್ದೀವಿ, 5 ಜನರಿಗೆ ಭಾಗ ಆಗ್ತಾ ಇದೆ. ಇದರಿಂದಾಗಿ ಬರೀ ಕಮ್ಮಾರರಿಗೆ ಅನ್ಯಾಯ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಕುಲ ಕಸುಬು ಮಾಡುವ 5 ಜನ ಇದ್ದಾರೆ, ಕಮ್ಮಾರರಿದ್ದಾರೆ, ಮನೆ ಕೆಲಸ ಮಾಡುವವರು ಬಡಿಗರಿದ್ದಾರೆ, ಶಿಲ್ಪಕಾರರಿದ್ದಾರೆ, ಅಕ್ಕಸಾಲಿಗರಿದ್ದಾರೆ, ಕಂಚಿಗಾರಿದ್ದಾರೆ, ಮೂರ್ತಿ ಶಿಲ್ಪಿಗಾರಿದ್ದಾರೆ. ಈ ರೀತಿ 5 ಜನರಿಗೂ ಸಹಿತ ಇಲ್ಲಿ ಅನ್ಯಾಯ ಆಗ್ತಾ ಇದೆ. ಅದಕ್ಕಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕೋದಂದ್ರೆ ನಮ್ಮ ಎಲ್ಲ ನಿಗಮಗಳನ್ನು ಸಪರೇಟ್ ಆಗಿ ಮಾಡಿಕೊಡಿ, ನಮ್ಮ ವೃತ್ತಿ ಆಧಾರಿತವಾದಂತ ನಿಗಮಗಳು ಮಾಡಿಕೊಡಿ, ಕೌಶಲ್ಯಾಭಿವೃದ್ಧಿ ಆಧಾರಿತವಾದಂತ ನಿಗಮಗಳನ್ನು ಮಾಡಿಕೊಡ್ರಿ ಅಂತಕ್ಕಂತ ಒಂದು ಒತ್ತಾಯ, ಪ್ರಮುಖವಾದಂತ 2 ಒತ್ತಾಯಗಳು ನಾವು ಸರ್ಕಾರದ ಮೇಲೆ ಮಾಡೋದ್ರ ಜೊತೆಗೇನೆ ಇವತ್ತಿನ ದಿನ ನಮ್ಮ ಮಕ್ಕಳಿಗೆ ವಿಶ್ವಕರ್ಮ ನಿಗಮದಿಂದ ಆಗಲಿ ನಮಗೆ ಕಮ್ಮಾರರಿಗೆ ಆಗಲಿ ಪ್ರತ್ಯೇಕವಾದಂತಹ ಸ್ಕಾಲರ್ಶಿಪ್ಗಳು ಬರಬೇಕು. ಈ ದೇಶದ ಭವಿಷ್ಯ ನಮ್ಮ ನಿಮ್ಗಿಂತಲೂ ಹೆಚ್ಚಾಗಿ ಮುಂದಿನ ಭವಿಷ್ಯದ ನಮ್ಮ ಮಕ್ಕಳು ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಮಕ್ಕಳು ಒಂದ್ ವೇಳೆ ಸರಿಯಾಗಿ ಸಾಲಿ ಕಲ್ತರಂತಂದ್ರೆ ಅಲ್ಲಿ ನಮ್ಮ ಭವಿಷ್ಯ ತಾನೇ ಸುಧಾರಣೆ ಆಗ್ತದೆ. ಇವತ್ತಿನ ದಿನ ನಮ್ಗೆ ಏನಾದ್ರೂ ಸರ್ಕಾರ ನಮ್ಮ ವೃತ್ತಿಪರವಾದಂತ ಒಂದು 50,000 1 ಲಕ್ಷ ರೂಪಾಯಿನೋ ಸಾಲ ಕೊಡ್ಬೋದು. ಅದು ಏನಕ್ಕೆ ಆಗ್ತಂದ್ರೆ ನಮ್ಮ ಸಂಸಾರಕ್ಕಾಗಿ ಆಗ್ತದೆ, ನಮ್ಮ ಭವಿಷ್ಯಕ್ಕಾಗಿ ಆಗಲ್ಲ. ನಮ್ಮ ಭವಿಷ್ಯಕ್ಕಾಗಿ ಏನಾದ್ರೂ ಆಗ್ಬೇಕು ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು. ಇವತ್ತು ನೋಡ್ರಿ, ಪ್ರತಿಯೊಂದು ಎಲ್ಲಾ ಕಡೆನೂ ನೇಕಾರರಿಗೂ ಅವ್ರ ತರಬೇತಿ ಕೇಂದ್ರಗಳು ಮಾಡಿದ್ದಾರೆ, ಎಲ್ಲಾ ಕೆಲಸ ಮಾಡಿರೋ ತರಬೇತಿ ಕೇಂದ್ರಗಳು. ಆದ್ರೆ ಎಲ್ಲೂ ಕರ್ನಾಟಕದಲ್ಲಿ ಕಮ್ಮಾರಿಕೆ ಮಾಡೋರಿಗೆ ತರಬೇತಿ ಕೇಂದ್ರಗಳಿಲ್ಲ. ನೋಡ್ರಿ, ಇದೆಂತ ದುರಂತ. ಈ ದೇಶವೇ ಹೆಚ್ಚು ಡಿಪೆಂಡ್ ಆಗಿರೋದು ಅಂತಂದ್ರೆ ಕಬ್ಬಿಣದ ಮೇಲೆನೆ. ನಾವು ಕಬ್ಬಿಣ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಕಬ್ಬಿಣ ಬೇಕು. ನಾವು ಹುಟ್ಟಿನಿಂದ ಸಾಯುವವರೆಗೂ ನಮ್ಗೆ ಕಬ್ಬಿಣ ಬೇಕೇ ಬೇಕು. ಇಂಥ ಒಂದು ಮೆಟಲರ್ಜಿಕಲ್ ಸೈನ್ಸ್, ಇದಕ್ಕೊಂದು ರಿಸರ್ಚ್ ಸೆಂಟರ್ ಇಲ್ಲ ದೇಶದಲ್ಲಿ. ಇದು ಬಹಳ ಗಂಭೀರವಾದಂತ ವಿಷಯ. ಇದು ಕೇಂದ್ರ ಸರ್ಕಾರಕ್ಕೂ ಸಹಿತ ನಾವು ಮುಂದಿನ ದಿನಗಳಲ್ಲಿ ಮನವಿ ಮಾಡಿಕೊಡೋಣ. ಇದೇನ್ ಮೆಟಲರ್ಜಿಕಲ್ ಸೈನ್ಸ್ ಏನಿದೆಯಲ್ಲ, ಇದ್ರ ಮೇಲೆ ಒಂದು ITI ಕಾಲೇಜ್ಗಳಾಗಬೇಕು, ಡಿಪ್ಲೊಮಾ ಕಾಲೇಜ್ಗಳಾಗಬೇಕು, ರಿಸರ್ಚ್ ಸೆಂಟರ್ಗಳಾಗಬೇಕು ಅಂತಕ್ಕಂಥ ಹಕ್ಕು ಒತ್ತಾಯಗಳನ್ನು ಮಾಡೋಣ. ಹಿಂದೆ ಹೇಳ್ತಿದ್ರು, ನಮ್ಮ ಒಂದು 50-60 ವರ್ಷಗಳ ಹಿಂದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕರಿಬೇಕಾದ್ರೆ ಅಲ್ಲಿ ಕಮ್ಮಾರರು ಬೇಕು ಅಂತ ಹೇಳಿ ಅವರು ಈ ರೀತಿ ಕಾಲ್ಫಾರ್ ಮಾಡ್ತಿದ್ರಂತೆ. ಕಮ್ಮಾರರೇ ಬೇಕು ಅಂತ ಕಾಲ್ಫಾರ್ ಮಾಡ್ತಿದ್ರು. ಕೆಲವೊಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಮ್ಮಾರರೇ ಬೇಕು ಅಂತೇಳಿ ಕಾಲ್ಫಾರ್ ಮಾಡ್ತಿದ್ರಂತೆ, ಈ ಕಮ್ಮಾರಿಕೆ ಮಾಡುವಂತ ಜನರು ಬೇಕು ಅಂತೇಳಿ. ಆದ್ರೆ ಇವತ್ತಿನ ದಿನ ಅದು ಯಾವುದು ಸರ್ಕಾರದ ಮಾನದಂಡಗಳಲ್ಲಿ ನಮ್ಗೆ ಕಾಣ್ತಾ ಇಲ್ಲ. ಮತ್ತೆ ಇನ್ನು ನಮ್ಮ ಸಮುದಾಯಕ್ಕೆ ನಾವು ಪಕ್ಷಗಳ ವಿಚಾರ, ರಾಜಕೀಯ ವಿಚಾರದಲ್ಲಿ ಹೋಗೋದಾದ್ರೆ ನಮ್ಮ ಕಮ್ಮಾರ ಸಮುದಾಯದವರಿಗೆ ಯಾವುದೇ ರಾಷ್ಟ್ರೀಯ ಪಕ್ಷ ಆಗ್ಲಿ ಪ್ರಾದೇಶಿಕ ಪಕ್ಷಗಳಾಗ್ಲಿ ಕರೆದು ಯಾರು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್, ಜಿಲ್ಲಾ MLA ಟಿಕೆಟ್ ತಗೋರಿ ಅಂತೇಳಿ ಕರೆದು ಕೊಟ್ಟಿಲ್ಲ. ಇನ್ನು ಯಾರಾದ್ರೂ ನಮ್ಮಂತರೊಬ್ರು ಯಾರಾದ್ರೂ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರ್ಬೋದು, MLA ಟಿಕೆಟ್ ಕೇಳಿರ್ಬೋದು. ಆದ್ರೆ ಸಮುದಾಯದ ಹಿತದೃಷ್ಟಿಯಿಂದ ಇಟ್ಕೊಂಡು, ಹಿಂದೆ ಬಸವಣ್ಣನ ಸಮಕಾಲ ಶರಣರಿದ್ರು, 770 ಜನ ಶರಣರಿದ್ರು. ಎಲ್ಲಾ ಸಮುದಾಯಗಳ ಕೆಲಸ ಮಾಡುವ ಶರಣರು 770 ಇದ್ರು. ಅವತ್ತಿನ ಬಸವಣ್ಣನ ಪಾರ್ಲಿಮೆಂಟ್ ಅಲ್ಲಿ ಎಲ್ಲಾ ಸಮುದಾಯಗಳಿಗೆ ಸಮಾನವಾದಂತ ಅವಕಾಶಗಳಿದ್ದು. ಆದ್ರೆ ಇವತ್ತು ಸಂವಿಧಾನ ಜಾರಿ ಇದೆ, ಮೀಸಲಾತಿ ಜಾರಿ ಇದೆ. ಆದ್ರೂ ಕೂಡ ನಮ್ಮ ಸಮುದಾಯದವರು ಯಾರು ಇಲ್ಲಿವರೆಗೂ MLA ಆಗ್ಲಿ, MP ಆಗ್ಲಿ ಅಥವಾ MLC ಆಗ್ಲಿ ಆಗದೆ ಇರೋದು ಬಹಳ ನೋವಿನ ವಿಷಯ. ಯಾಕೆ ಸರ್ಕಾರಗಳು ನಮ್ಮ ಬಗ್ಗೆ ಗಮನ ತೆಗೆದುಕೊಳ್ಳಲ್ಲ ಅಂದ್ರೆ ನಮ್ಮಲ್ಲಿ ಸಂಘಟನೆ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮಲ್ಲಿ ಐಕ್ಯತೆ ಇಲ್ಲ. ನಮ್ಮ ಕೊರತೆಗಳಿಂದಾಗಿ ನಾವು ಇನ್ನೂ ಸರ್ಕಾರದ ಗಮನಕ್ಕೆ ಮುಟ್ಟಿಲ್ಲ. ಮೊನ್ನೆ ನಾವು ಒಂದು ರಾಜ್ಯಾದ್ಯಂತ ಒಂದು ಜಾತಿ ಜನಗಣತಿಯಲ್ಲಿ ಒಂದು ಕರೆ ಕೊಟ್ಟಿದ್ದೀವಿ, ರಾಜ್ಯಾದ್ಯಂತ ಎಲ್ಲರೂ ಕಮ್ಮಾರ ಅಂತ ಬರ್ಸ್ರಿ ಅಂತೇಳಿ. ಅದಕ್ಕೆ ಬಹುತೇಕ 99% ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲರೂ ಕಮ್ಮಾರ ಅಂತ ಬರ್ಸಿದ್ರು. ಆಗ ಸರ್ಕಾರಕ್ಕಾಗ್ಲಿ ಅಥವಾ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಸಹೋದರ ವಿಶ್ವಕರ್ಮರಿಗೆ ಒಂದು ಚುರುಕಾದ್ರೂ ಮುಟ್ಟುತ್ತಲ್ಲ. ನಾವು ಹೋರಾಟ ಮಾಡಿಲ್ಲ, ನಾವು ಏನು ಕೆಲಸ ಮಾಡಿಲ್ಲ. ನಾವು ನಮ್ಮನೆಗೆ ಬಂದು ಮಾಸ್ಟರ್ ಬಂದಿರೋ ನಮ್ಮ ಮನೆಗೆ ಅವ್ರಿಗೆ ಏನ್ ಮಾಡಿದೀವಿ, ನಾವು ಕಮ್ಮಾರ ಅಂತ ಅಷ್ಟೇ ಹೇಳಿದೀವಿ. ಒಂದು ಸಣ್ಣ ನಮ್ಮ ಸೆನ್ಸಸ್ ನಡೆದಾಗ ಒಂದು ಸಣ್ಣ ಕೆಲಸ ಮಾಡಿದ್ರಿಂದ ಇವತ್ತಿನ ದಿನ ಅದರಿಂದ ಜಾಗೃತಿ ಮೂಡ್ತಾ ಇದೆ. ಅದಕ್ಕೆ ನನ್ನ ಆಶೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಈ ಸಮುದಾಯದ ಒಗ್ಗಟ್ಟಾಗಬೇಕು. ನಾವು ನೀವೆಲ್ಲ ಕೂಡಿ ಯಾರ್ಯಾರು ಎಲ್ಲೆಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ಜಿಲ್ಲಾದ್ಯಂತ ನಾವು ಪ್ರವಾಸ ಹಾಕೊಳ್ಳೋಣ. ನಮಗೆ ಗುರುಗಳ ಮಾರ್ಗದರ್ಶನ ಇದೆ. ಇವತ್ತಿನ ದಿನ ನಾವು 10 ಜನ ಹೋಗಿ ನಾವು CM ಮುಂದೆ ನಿಂತರೆ ನಮ್ಮನ್ನು ಕರೆಯಲ್ಲ. ಆದ್ರೆ ಗುರುಗಳು ಒಬ್ರು ಬಂದು ನಿಂತಿದ್ದಾರೆ ಅಂದ್ರೆ ಆ ಗುರುಗಳನ್ನ ಕರೀರಿ ಅಂತೇಳಿ ಕರೀತಾರೆ. ಅದಕ್ಕೆ ಇವ್ರು ಗುರುಗಳು ನಮ್ಮ ಸಲುವಾಗಿ ನಾವು ಎಲ್ಲಿ CM ಮನೆ ಕರೆದ್ರು ಬರ್ತಾರ, ಬಡವನ ಮನೆ ಕರೆದ್ರು ಇವತ್ತಿನ ದಿನ ಅವ್ರು ಬರ್ಲಿಕ್ಕೆ ರೆಡಿ ಇದ್ದಾರೆ. ಇಂಥ ಮಹಾತ್ಮರ ಒಂದು ಉಪಯೋಗ ನಾವು ಮಾಡ್ಕೋಬೇಕು. ಇನ್ನು ನಮ್ಮ ಜೊತೆಗೆ ಇನ್ನೊಬ್ರು ಕೋರ್ಣೇಶ್ವರ ಸ್ವಾಮೀಜಿ ಅಂತ ಹೇಳಿದ್ದಾರೆ. ಅವ್ರು ಮುಂದಿನ ದಿನಗಳು ಈ ಬೆಳಗಾವಿ ಅಧಿವೇಶನ ಬರ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರು ಕೂಡ ಹೇಳ್ತಾರೆ. ಅವ್ರು ಮೊನ್ನೆ ನಾವು ವಿಡಿಯೋ ಕಾನ್ಫರೆನ್ಸ್ ಇದು ಮಾಡಿದಾಗ ಮಾತಾಡಿದ್ರು, ನೀವೆಲ್ಲ ಕೇಳಿರ್ಬೋದು. ಮಾತಾಡಿದ್ರು. ಅವರು ಕೂಡ ಹೇಳಿದಾರೆ, ನೀವು ಕಮ್ಮಾರರ ಸಲುವಾಗಿ ನೀವು ಯಾವುದೇ ಹೋರಾಟ, ನಿಮ್ದು ಏನೇ ಸಮಸ್ಯೆ ಸರ್ಕಾರ ಮಟ್ಟದೊಳಗಾಗ್ಲಿ ಸಾಮಾಜಿಕ ಮಟ್ಟದೊಳಗಾಗ್ಲಿ
ನೀವು ಎಲ್ಲಿ ಕರೆದ್ರು ಸಹಿತ ನಾನು ಬಂದು ನಿಮ್ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡ್ತೀನಿ ಅಂತೇಳಿ. ಅದಕ್ಕೆ ಬಂಧುಗಳು ನಾ ಏನ್ ಹೇಳ್ತೀನಿ ಅಂದ್ರೆ, ನಾವು ಈ ಸಲ ಹೆಚ್ಚು ಸಂಖ್ಯೆಯಲ್ಲಿ ಬೆಳಗಾವಿಗೆ ಹೋಗ್ತೀವಿ ಅಂತಕ್ಕಂಥ ನಿರ್ಧಾರ ಮಾಡೋದು. ಏನಾಗ್ತು ಅಂತಂದ್ರೆ, ಈ ಬೇರೆ ಬೇರೆ ಸಮುದಾಯಗಳನ್ನ ನೋಡಿದೀನಿ, ಅವರು ದೊಡ್ಡ ಸಮುದಾಯಗಳಿರ್ತಾರೆ. ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಒಂದು ಅಧಿವೇಶನಕ್ಕೆ ಹೋಗ್ಬೇಕಂದ್ರೆ ಆ ಭಾಗದ MLA ಅವ್ರಿಗೆ 18 ಗಾಡಿಗಳು ಮಾಡಿಕೊಡ್ತಾನೆ. ನನಗಿರೋ ಅನುಭವ. ಆದ್ರೆ ನಮ್ಗೆ ಯಾರು ಗಾಡಿಗಳು ಮಾಡಿಕೊಡಲ್ಲ. ಯಾಕಂದ್ರೆ ನಮ್ ಸಂಖ್ಯೆ ಗೊತ್ತಿಲ್ಲ. ಯಾರು ನಾನು ಸುಮ್ಮನೆ ಯಾರಿಗೂ ಸುಳ್ಳು ಹೇಳಿ ನಾನು 40 ಲಕ್ಷದ ಜನಸಂಖ್ಯೆ ನಾನು ಹೇಳಕ್ ಆಗಲ್ಲ. ಅದಕ್ಕಾಗಿ ನಾವೇನ್ ಮಾಡೋಣ, ಇದೊಂದು ಸಲ ನಮ್ಮ ಸ್ವಂತ ಖರ್ಚಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ನಾವು ಸರ್ಕಾರಿ ನೌಕರಿ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಬಿಸ್ನೆಸ್ ದವ್ರು ಇರ್ಬೋದು, ಸ್ವಲ್ಪ ಆರ್ಥಿಕವಾಗಿ ಸದೃಢ ಇರ್ತಕ್ಕಂಥವ್ರು ನಾವು ತ್ಯಾಗ ಮಾಡ್ಬೇಕಾಗ್ತದೆ. ನಾವು ಈ ಸಲ ಬೆಳಗಾವಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಮ ಒಬ್ಬರು ಗುರುಗಳಿದ್ದಾರೆ, ಇವರಿಗೆಲ್ಲ ಪರಿಚಯ ಇದ್ದಾರೆ. ಅವರು ಕೂಡ ಈ ಸಲ ಅಲ್ಲಿ ನಾವು ಹೋದಾಗ ನಮ್ಮ ವ್ಯವಸ್ಥೆ ಸಲುವಾಗಿ ಅವರು ಅಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ನಾವ್ ಏನ್ ಮಾಡೋಣ, ಈ ಸಲ ಸರ್ಕಾರ ಗಮನಕ್ಕೆ ಸೆಳೆದು ಇವತ್ತು ನಾವು ಮೀಟಿಂಗ್ ಮುಗಿಸ್ಕೊಂಡು ನೀವೆಲ್ಲ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿ, UT ಖಾದರ್ ಅವ್ರ ಕಚೇರಿಗೆ ಹೋಗಿ ನಮ್ಮ ಮನವಿ ಪತ್ರಗಳನ್ನು ಕೊಡೋಣ ಅವರಿಗೆ. ನಾವು ಯಾವ ಕಾರಣಕ್ಕಾಗಿ ಬೆಳಗಾವಿಗೆ ಬರ್ತಾ ಇದ್ದೀವಿ, ನಮಗೆ ಬೆಳಗಾವದಲ್ಲಿ ಒಂದು ಮನವಿ ಪತ್ರ ಸ್ವೀಕಾರ ಮಾಡಬೇಕು. ಯಾಕೆ ಬೆಳಗಾವಿಗೆ ನಾವು ಮನವಿ ಪತ್ರ ಕೊಡ್ಬೇಕು ಅಂತಂದ್ರೆ, ಸರ್ಕಾರಕ್ಕೂ ಮತ್ತು ನಮ್ಮ ಸಮಾಜಕ್ಕೂ ಒಂದು ಸಂದೇಶ ಹೋಗ್ಬೇಕಾಗಿದೆ. ನೀವು ಪ್ರತಿಯೊಂದು ಜಿಲ್ಲಾ ತಾಲೂಕದಲ್ಲಿ ಹೋಗಿ ಕೇಳಿ, ನಮ್ಮಲ್ಲಿ ಲೀಡರ್ ಇಲ್ರಿ, ನಮ್ಮಲ್ಲಿ ಲೀಡರ್ ಇಲ್ಲ. ಎಲ್ಲರೂ ಹೇಳೋದು ಒಂದೇ ಶಬ್ದ, ನಮ್ಮ ಸಮಾಜಕ್ಕೆ ಯಾರು ಲೀಡರ್ ಇಲ್ಲ. ನಾನ್ ಹೇಳ್ತೀನಿ, ಲೀಡರ್ ಮೇಲೆ ಭರವಸೆ ಮಾಡಬೇಡಿ, ಒಂದು ಸಂಘಟನೆ ಮೇಲೆ ಭರವಸೆ ಮಾಡಿ. ಲೀಡರ್ ಚೇಂಜ್ ಆಗ್ಬೋದು, ಸಂಘಟನೆಗಳು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಬೆಳಗಾವಿಗೆ ಹೋಗೋಣ. ಬೆಳಗಾವಿಗೆ ಹೋಗಿ ಅಲ್ಲಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳ ಸಿಗ್ತಾರ, ಮತ್ತೆ ಯಾರ್ಯಾರ ಮಂತ್ರಿಗಳು ಸಿಗ್ತಾರೆ ಅಂತ ಬಹಳಷ್ಟು ಕಾಪಿಗಳು ಮಾಡ್ಕೊಂಡು ಹೋಗೋಣ. ಇದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ನಿಮ್ಮನ್ನ ಯಾಕೆ ಇಲ್ಲಿ ಸಭೆ ಕರೆದಿದ್ದೀವಿ ಅಂತಂದ್ರೆ, ನಾವು ಯಾಕೆ ಬೆಳಗಾವಿಗೆ ಹೋಗ್ತಾ ಇದ್ದೀವಿ ಅಂತಕ್ಕಂಥ ಅಂಶ ಇವತ್ತಿನ ನಾವೆಲ್ಲ ಚರ್ಚೆ ಮಾಡಿದೀವಿ. ಈ ಚರ್ಚೆ ಮಾಡಿರ್ತಕ್ಕಂಥ ಒಂದು ವಿಷಯದ ಒಂದು ಡ್ರಾಫ್ಟ್ ಮಾಡಿ PDF ಎಲ್ಲರಿಗೂ ಕಳಿಸ್ತದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ 31 ಜಿಲ್ಲೆ ತಾಲೂಕುಗಳಿಗೂ ಇದ್ರದೊಂದು ಡಿಮಾಂಡ್ ಕಾಪಿ ಕಳಿಸ್ತೀವಿ. ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮೇಲಿರ್ತಕ್ಕಂಥ ತಮ್ಮ ಹೆಸರು, ಈಗ ಇಲ್ಲಿ ರಾಜ್ಯ ಕಮ್ಮಾರ ಸಂಘ ಇದೆ ಕರ್ನಾಟಕ ರಾಜ್ಯ, ಅಲ್ಲಿ ನೀವು ಜಿಲ್ಲಾ ತಾಲೂಕಾ ನಿಮ್ಮ ಸಂಘಟನೆ ಹೆಸರು ಹಾಕೊಂಡು, ನೀವು ಯಾವ ಶಾಸಕರಿಗೆ ಪತ್ರ ಕೊಡ್ತಿದ್ರೆ ಆ ಶಾಸಕರ ಪತ್ರ ಅವ್ರ ಹೆಸರು ಹಾಕಿ ಅವ್ರಿಗೊಂದು ಪತ್ರ ಕೊಡ್ಬೇಕು. ಸದನಕ್ಕೆ ಬರೋಕ್ಕಿಂತ ಮುಂಚೆನೆ, ನಾವು ಅಲ್ಲಿ ಪೆಂಡಲ್ ಹಾಕೊಂಡೇನು ಕೂತಿರ್ತೀವಿ, ಅದಕ್ಕಿಂತ ಮುಂಚೆನೆ ಶಾಸಕರ ತಲೆಯಲ್ಲಿ ಇರಬೇಕು, ನಾನು ಈ ಸಲ ಆ ವಿಧಾನಸಭೆಗೆ ಹೋಗಿ ಆ ಸದನದಲ್ಲಿ ನಾನು ಏನ್ ಮಾತಾಡಬೇಕಾಗಿದೆ, ಅದರಲ್ಲಿ ಕಮ್ಮಾರರ ಸಮಸ್ಯೆನೂ ಕೂಡ ಒಂದು ಇದೆ ಅಂತಕ್ಕಂಥ ಆ ಒಂದು ಅರಿವು ಎಲ್ಲ ಶಾಸಕರಿಗೆ ಇರಬೇಕು. ಯಾಕಂದ್ರೆ ಈಗಾಗಲೇ ನಮ್ಮಕ್ಕಿಂತಲೂ ಮುಂಚೆವಾಗಿ ಕುರುಬರು ಮತ್ತು ಗಂಗಾ ಮತಸ್ಥರು ಅಂತೀವಿ, ನಮ್ಮ ಕಡೆ ತಳವಾರರು, ಕೋಳಿ, ಕಬ್ಬಲಿಗ ಅಂತೀವಿ, ಈಗೆಲ್ಲ ಸಮುದಾಯಗಳು ಲೆಟರ್ ಕೊಟ್ಟಿದ್ದಾರೆ, ನಮ್ಮನ್ನು ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಲೆಟರ್ ಎಲ್ಲ MLA ಗಳ ಕಡತಗಳಲ್ಲಿ ಇದೆ. ಅದಕ್ಕೆ ಅದ್ರ ಜೊತೆ ನಮ್ದು ಒಂದು ಇರಲಿ. ಹಿಂದೆ ಚಂದ್ರಶೇಖರ್ ಕಂಬಾರ್ ಅವರು 30 ವರ್ಷಗಳ ಹಿಂದೆ ಸದನದಲ್ಲಿ ಮಾತಾಡಿದ್ದಾರೆ, ಮೇಲ್ಮನೆಯಲ್ಲಿ ಮಾತಾಡಿದರೆ ಕಂಬಾರನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ. ನಮ್ಮ ದುರ್ದೈವ ಏನಂತಂದ್ರೆ, ಅವತ್ತಿನ ದಿನ ನಾವು ಯಾರು ಸಂಘಟಿತರಾಗಿ ಸರ್ಕಾರದ ಮುಂದೆ ಹೋಗಿ ನಿಲ್ಲಿಲ್ಲ. ಸದನದಲ್ಲಿ ಮಾತಾಡೋರು ಇದ್ರು, ಸಂಘಟನೆ ಇರಲಿಲ್ಲ. ಇವತ್ತು ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಸದನದಲ್ಲಿ.